ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾವು ಇವತ್ತು ಫ್ಯಾಮಿಲಿ ಎಲ್ಲ ನಾಳೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯೂ ಇಯರ್ 2024 ಬರ್ತಾ ಇದೆ. ಸೊ ನಾವು ಫ್ಯಾಮಿಲಿ ಎಲ್ಲ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡಿದ್ದೀವಿ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ನಾವೆಲ್ಲ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ನೈಟೆಲ್ಲ ಸ್ವಲ್ಪ ಪಾರ್ಟಿ ಮಾಡೋಕ್ಕೆ ಕುಕ್ಕಿಂಗ್ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ಕೊಳ್ಳೋಣ ಅಂತ ಫುಲ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ನಿಮಗೆ ಈ ವಿಡಿಯೋದಲ್ಲಿ, ಈ ವ್ಲಾಗಲ್ಲಿ ನಿಮಗೆ ಪೂರ್ತಿ ತೋರಿಸ್ತೀನಿ ನಾವು ಹೇಗೆ ಎಂಜಾಯ್ ಮಾಡಿದ್ವಿ, ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ. ನೀವು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತೋರಿಸ್ತೀನಿ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಏನೇನೆಲ್ಲ ಐಟಮ್ಸ್ ಮಾಡಿದ್ದೀವಿ, ಹೇಗೆ ಆಚರಿಸಿದ್ದೀವಿ ನ್ಯೂ ಇಯರ್ ಅಂತ ತೋರಿಸ್ತೀನಿ. ಹಾಯ್ 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 ಏನು ಮಾಡ್ತಿದ್ದೀರಾ? ಫೋನ್ ಯಾಕೆ ಬಂದಿದ್ದಾರೆ? ಎಲ್ಲಿಗೆ ಬಂದಿದ್ದಾರೆ ನೀವು ಚಿತನ್ವಿ? ಪರಿಯಕ್ಕ ಯಾರು? ನಿಂಗೆ ಏನಾಗಬೇಕಳು? ನ್ಯೂ ಇಯರ್ ಸೆಲೆಬ್ರೇಷನಿಗೆ ಬಂದಿದ್ದೀರಾ? ಹೈ ಫೈ ಫ್ರೆಂಡ್ಸ್, ನಾವು ಫ್ಯಾಮಿಲಿ ಕಸಿನ್ಸು ಮಕ್ಕಳೆಲ್ಲ ಸೇರಿಕೊಂಡು ನ್ಯೂ ಇಯರ್ ಸೆಲೆಬ್ರೇಟ್ನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸುಮ್ಮನೆ ಆಚೆ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋ ಬದಲು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಗೆ ನಾವು ಸಂಡೇ ಮಧ್ಯಾಹ್ನದಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೈಟಿಗೆ ಏನಾದರೂ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ, ಏನಾದರೂ ಚಾಟ್ಸು ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಸಂಡೇ ಮಧ್ಯಾಹ್ನದಿಂದನೇ ಪ್ಲ್ಯಾನ್ ಮಾಡಿ ಏನೇನು ಐಟಮ್ಸ್ ಮಾಡೋದು ಅಂತ ಲಿಸ್ಟ್ ಮಾಡಿಕೊಂಡು ಬೇಕಾಗಿರೋ ಐಟಮ್ಸ್ ಎಲ್ಲ ತರಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟಿಗೆ ನಾವು ಪಾನಿಪುರಿ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಂಡ್ವಿ. ಕಡಲೆಕಾಳನ್ನು ಮೊದಲಿಗೆ ನೆನೆಸಿಟ್ಕೊಂಡ್ವಿ, ಹಾಗೆ ಆಲೂಗೆಡ್ಡೆನೂ ತೊಳೆದೆಲ್ಲ ನೆನೆಸಿಟ್ಕೊಂಡ್ವಿ. ಅದ್ರ ಜೊತೆಗೆ ಮಶ್ರೂಮು, ಪನ್ನೀರ್ ಟಿಕ್ಕ ಎಲ್ಲ ಮಾಡ್ಕೊಳ್ಳೋಣ ಸೈಡ್ಸಿಗೆ. ಆ್ಯಕ್ಚುಲಿ ಗ್ರಿಲ್ಲಲ್ಲಿ ಮಾಡಿಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೈಟ್ಗೆ. ಸೊ ಹಾಗಾಗಿ ಮಶ್ರೂಮ್ ಪನ್ನೀರೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡ್ವಿ. ಹಾಗೆ ಇಲ್ಲಿ ಪಾನಿಪುರಿಗೆ ರೆಡಿ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಪನ್ನೀರನ್ನ ಕಟ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಬಿಡೋಣ, ಅಷ್ಟೊತ್ತಿಗೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಂತ ಅದನ್ನು ರೆಡಿ ಮಾಡ್ಕೊಂಡ್ವಿ. ಹಾಗೆ ಪಾನಿಪುರಿಗೆ ಪೂರಿನ ಮನೆಯಲ್ಲೇ ಫ್ರೈ ಮಾಡ್ಕೊಂಡು ಕರ್ಕೊಂಡು ಅದನ್ನು ಸಹ ರೆಡಿ ಮಾಡಿಟ್ಕೊಂಡ್ವಿ. ಆಚೆ ಹೊರಗಡೆಯಿಂದ ತರಿಸೋ ಬದಲು ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಹೊರ್ತಲ್ವ. ಸೊ ಹಾಗಾಗಿ ಮನೆಯಲ್ಲೇ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಐಟಮ್ಸ್ ಎಲ್ಲ ತರಿಸ್ಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ನೋಡಿ ಏನೇನು ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಇದು ಮಶ್ರೂಮ್ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ. ಹಾಗೆ ಪಾನಿಪುರಿಗೆ ಖಾರ ಪಾನಿ ಇದು. ಹಾಗೆ ಬೇಯಿಸ್ಕೊಂಡಿರೋ ಬಟಾಣಿ, ಬೇಯಿಸ್ಕೊಂಡಿರೋ ಕಡಲೆಕಾಳು, ಹಾಗೆ ಇದು ಸ್ವೀಟ್ ಪೊಟ್ಯಾಟೊ ಗೆಣಸು, ಅದನ್ನು ಉಪ್ಪು ಖಾರ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ. ಹಾಗೆ ಪೈನಾಪಲ್, ಇದನ್ನು ಉಪ್ಪು ಖಾರ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ. ಇದು ಸ್ವೀಟ್ ಪಾನಿಪುರಿಗೆ. ಇದು ಈರುಳ್ಳಿ ಪನ್ನೀರ್ ಟಿಕ್ಕಾ ಜೊತೆ ಮಿಕ್ಸ್ ಮಾಡಿಕೊಂಡು ಗ್ರಿಲ್ ಮಾಡ್ಕೊಳ್ಳೋಕ್ಕೆ ಇದು ಪನ್ನೀರನ್ನ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ. ಇಷ್ಟೆಲ್ಲ ಐಟಮ್ಸ್ನ ರೆಡಿ ಇಟ್ಕೊಂಡಿದ್ದೀವಿ. ಹಾಗೆ ಚಿಕನ್ನು ಕೂಡ ಇಟ್ಕೊಂಡಿದ್ದೀವಿ. ಚಿಕನ್ ಆ್ಯಕ್ಚುಲಿ ಜಾಸ್ತಿ ಜನ ತಿನ್ನೋರಿರಲಿಲ್ಲ, ಹಾಗಾಗಿ ಚಿಕನ್ ಐಟಮ್ಸ್ ಜಾಸ್ತಿ ಮಾಡಿರಲಿಲ್ಲ ಈ ಸಲ. ಸೊ ಹಾಗಾಗಿ ವೆಜ್ ಐಟಮ್ಸೇ ಜಾಸ್ತಿ ಇಟ್ಕೊಂಡಿದ್ವಿ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅವರಿಗೆ ವೆಜ್ ಐಟಮ್ಸು. ಚಿಕನ್ನ ಹಾಗೆ ಡ್ರೈ ಐಟಮ್ ಮಾಡೋಣ ಅಂತ, ಪೆಪ್ಪರ್ ಗಾರ್ಲಿಕ್ ಚಿಕನ್ ಮಾಡೋಣ ಅಂತ ಪೆಪ್ಪರ್ ಗಾರ್ಲಿಕ್ ಚಿಕನ್ನ ರೆಡಿ ಮಾಡಿಟ್ಕೊಂಡ್ವಿ. ನಾವೊಂದು ಕಡೆ ಅಡುಗೆ ಪ್ರಿಪರೇಷನ್ ಮಾಡ್ಕೊತಿದ್ರೆ ಮಕ್ಕಳು ನೋಡಿ ಅವ್ರ ಪಾಡಿ ಅವ್ರ ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ರು. बादल बरसा बिजोली सबने को पानी जीसु मौसम चा दत्तो जवाली लंबा 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 लंबा. ಹಾಗೆ ಗಂಡು ಮಕ್ಕಳೆಲ್ಲ ಇನ್ನೊಂದು ಕಡೆ ಅವ್ರ ಪಾಡಿಗೆ ಅವರು ಕಾರ್ಡ್ಸ್ ಆಡ್ಕೊಂಡು ಕೂತಿದ್ರು ಸ್ನ್ಯಾಕ್ಸ್ ತಿನ್ಕೋತಾ.
ನಾವು ಅಡುಗೆ ಮನೇಲಿ ಅಡುಗೆ ಮಾಡೋಕ್ಕೆ ಕುಕ್ಕಿಂಗ್ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ. ಸೊ ಪಾನಿಪುರಿ ಎಲ್ಲ ರೆಡಿ ಆದಮೇಲೆ ಎಲ್ಲ ಟೇಸ್ಟ್ ಚೆನ್ನಾಗಿದೆಯಾ ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿದ್ವಿ. ಪಾನಿ ಮಸಾಲೆ, ಪಾನಿ ಆಲೂಗೆಡ್ಡೆ, ಸ್ವೀಟ್ ಪಾನಿ, ಖಾರ ಪಾನಿ ಎಲ್ಲ ಟೇಸ್ಟ್ ಸರಿಯಾಗಿದೆಯಾ, ಹುಳಿ ಎಲ್ಲ ಚೆನ್ನಾಗಿದೆಯಾ ಅಂತ ಒಂದ್ಸಲ ಹಾಗೆ ಮನೇಲಿ ಕೆಳಗಡೆನೇ ಚೆಕ್ ಮಾಡಿ ನೋಡಿದ್ವಿ. ನಮ್ಮದು ಈ ಸಲ ಟೆರೆಸ್ ಮೇಲೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಪ್ಲ್ಯಾನ್ ಇದ್ದಿದ್ದು. ಆ್ಯಕ್ಚುಲಿ ಲಾಸ್ಟ್ 3 ಇಯರ್ಸಿಂದನೂ ನಾವು ಇದೇ ಥರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ತುಂಬ ಎಂಜಾಯ್ ಮಾಡ್ತೀವಿ, ತುಂಬಾ ಮಜಾ ಇರುತ್ತೆ. ಈಗೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಟೆರೆಸ್ ಮೇಲೆ ಬಂದಿದ್ದೀವಿ. ಪಾನಿಪುರಿ, ಮಶ್ರೂಮು, ಪನ್ನೀರು ಎಲ್ಲ ತೊಗೊಂಡು. ಹಾಗೆ ಹುಡುಗರೆಲ್ಲ ಆಲ್ರೆಡಿ ಮೇಲ್ಗಡೆ ಬಂದು ಗ್ರಿಲ್ ಮಾಡೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಪನ್ನೀರ್ನೆಲ್ಲ ಸ್ಟಿಕ್ಕಿಗೆ ಚುಚ್ಕೊಂಡು ಗ್ರಿಲ್ ಮೆಷಿನ್ ಅದು ತೊಗೊಂಡಿದ್ದೆ ಆ್ಯಕ್ಚುಲಿ ಆನ್ಲೈನಲ್ಲಿ. ಸೊ ಅದಕ್ಕೇ ರೆಡಿ ಚಾರ್ಕೋಲ್ ಬರುತ್ತಲ್ಲ, ಅದನ್ನೇ ಕೆಂಡ ಮಾಡಿಕೊಂಡು ಅದರಲ್ಲೇ ಗ್ರಿಲ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿತ್ತು. ಅದಕ್ಕೆ ಚಾರ್ಕೋಲ್ ಹಾಕ್ಕೊಂಡು ಕೆಂಡ ಎಲ್ಲ ರೆಡಿ ಮಾಡಿಕೊಂಡು, ಸೊ ಬಾಯ್ಸ್ ಎಲ್ಲ ಆಲ್ರೆಡಿ ಗ್ರಿಲ್ ಮಾಡ್ತಾಯಿದ್ದಾರೆ, ಬೇಯಿಸ್ತಾ ಇದ್ದಾರೆ ಪನ್ನೀರು ಮಶ್ರೂಮ್ ಎಲ್ಲ. ಸೊ ನಾವು ಹುಡುಗಿಯರೆಲ್ಲ ರೆಡಿ ಆಗಿಬಿಟ್ಟು ಬಂದು ಜಾಯ್ನ್ ಆದ್ವಿ. ಹಾಗೆ ಮಕ್ಕಳು ಕೂಡ ಅವ್ರ ಪಾಡಿಗೆ ಅವರು ಆಟ ಆಡಿಕೊಂಡು ಅವರು ಎಂಜಾಯ್ ಮಾಡ್ತಾಯಿದ್ರು ಅವ್ರ ಪಾಡಿಗೆ. ಬಾಯ್ಸ್ ಎಲ್ಲ ಒಂದು ಕಡೆ ಕೂತ್ಕೊಂಡು ಅವ್ರು ಗ್ರಿಲ್ ಒಂದೊಂದಾಗೆ ಮಾಡಿಕೊಡ್ತಾಯಿದ್ರು. ನಾವು ಈ ಕಡೆ ಲೇಡೀಸ್ ಎಲ್ಲ ಸೈಡಲ್ಲಿ ಕೂತ್ಕೊಂಡು ಒಂದೊಂದನ್ನೇ ಟೇಸ್ಟ್ ಮಾಡ್ತಾಯಿದ್ವಿ. ಪಾಪ ಬಾಯ್ಸ್ ಎಲ್ಲ ನಮಗೆ ರೆಡಿ ಮಾಡಿಕೊಡ್ತಾಯಿದ್ರು. ಫಸ್ಟಿಗೆಲ್ಲ ಕುಕ್ಕಿಂಗ್ ಮುಗಿಸ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಫಸ್ಟಿಗೆ ಕುಕ್ಕಿಂಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಕುಕ್ಕಿಂಗ್ ಮಾಡ್ಕೋತಾ ಇದ್ವಿ. ಹಾಗೆ 1-2 ಸಾಂಗ್ಸ್ ಹಾಕ್ಕೊಂಡು ಸಾಂಗ್ಸ್ ಕೇಳ್ತಾ ಗ್ರೂಪ್ ಫೋಟೋಸ್ ತೆಗೋತಾ ಸ್ನ್ಯಾಕ್ಸ್ ತಿಂತ ಚಾಟ್ಸ್ ತಿಂತ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆ ನಾವು ಸೈಡಲ್ಲಿ ಕೂತಿರೋರು ಪಾನಿಪುರಿ ತಿನ್ಕೊಂಬರೋಣ ಫಸ್ಟಿಗೆ ಅಂತ ನಾವು ಲೇಡೀಸು ಪಾನಿಪುರಿನೂ ತಿನ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಎಲ್ಲರಿಗೂ ಪ್ಲೇಟಿಗೆ ಹಾಕ್ಕೊಟ್ಟು ಪಾನಿಪುರಿನ ಮಕ್ಳಿಗೂ ಹಾಕ್ಕೊಟ್ಟು ಅವರನ್ನು ಆ ಕಡೆ ಸೈಡಿಗೆ ಕೂರಿಸಿ ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ಕೋತಾ ಇದ್ರು. ಹಾಗೆ ನಾವು ನಮ್ಮ ಪಾಡಿಗೆ ನಾವು ಪನ್ನೀರ್ ಟೇಸ್ಟ್ ಮಾಡಿದ್ವಿ, ಪೈನಾಪಲ್ ಟೇಸ್ಟ್ ಮಾಡಿದ್ವಿ, ತುಂಬಾ ಸಖತ್ತಾಗಿತ್ತು. ಹಾಗೆ ಪಾನಿಪುರಿನೂ ಪ್ಲೇಟ್ಸಿಗೆ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ. ಪಾನಿಪುರಿ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು. ಆ ಖಾರ ಪಾನಿ, ಸ್ವೀಟ್ ಪಾನಿ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಅದೆಷ್ಟು ಪ್ಲೇಟ್ ತಿಂದ್ವಿ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಅಜ್ಜಿಯರೆಲ್ಲ ಅವ್ರ ಮೊಮ್ಮಕ್ಕಳನ್ನು ಇಟ್ಕೊಂಡು ಅವ್ರು ಮಲಗಿಸ್ತಾಯಿದ್ರು. ಮಕ್ಳುಗಳಿರೋದ್ರಿಂದ ಪಾಪ ಅವ್ರು ನೋಡ್ಕೋಬೇಕಲ್ವ, ಸೊ ಅವರು ನೋಡ್ಕೋತಾ ಇದ್ರು. ಗಂಡು ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಒಂದು ಕಡೆ ಎಂಜಾಯ್ ಮಾಡ್ತಾಯಿದ್ರು. ನಾವು ನಮ್ಮ ಪಾಡಿಗೆ ಪಾನಿಪುರಿ ತಿಂತಾಯಿದ್ವಿ. ಅವ್ರ ಪಾಡಿಗೆ ಸ್ವಲ್ಪ ಗ್ರಿಲ್ ಮಾಡಿಕೊಂಡು ಹಾಗೆ ನಾನ್ ವೆಜ್ ತಿನ್ನೋರೆಲ್ಲ ತಿಂದ್ಕೊಂಡು ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾಯಿದ್ವಿ. ನಾವು ಪಾನಿ ಹಾಕ್ಕೊಂಡು ಪುರಿ ಹಾಕ್ಕೊಂಡು ಆದಮೇಲೆ ಒಂದು ಪಾನಿಪುರಿ ತಿಂತಾನೇ ಇದ್ವಿ. ಒಂದು ತಿಂದಾದ್ಮೇಲೆ ಇನ್ನೂ ತಿಂತಾನೇ ಇರಬೇಕು ಅನ್ನಿಸ್ತಾಯಿತ್ತು. ಪಾನಿಪುರಿ ಎಷ್ಟು ತಿಂದರೂ ತಿನ್ಬೇಕು ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಎಷ್ಟು ತಿಂದ್ವೋ ಗೊತ್ತೇ ಇಲ್ಲ. ಅಷ್ಟೊತ್ತಿಗೆ 12 o'clock ಆಗ್ತಾ ಬಂತು. ಇನ್ನು 5 minutes ಇದೆ ಅನ್ನೋ ಹಾಗೆ ಕೇಕೆಲ್ಲ ತೆಗೆದಿಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಕೇಕೆಲ್ಲ ತೊಗೊಂಡು ಬಂದು ಓಪನ್ ಮಾಡಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ವಿ. ನಾವು ಪೈನಾಪಲ್ ಫ್ಲೇವರ್ ಕೇಕ್ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಕಟ್ ಮಾಡೋಣ ಅಂತ. ಸಾಕು ತಿನ್ಸಿ ಹೇಳಿ. ಇವಾಗ ಹ್ಯಾಪಿ ನ್ಯೂ ಇಯರ್ ಹೇಳಿ. ಹ್ಯಾಪಿ ನ್ಯೂ ಇಯರ್ ಹೇಳಿ. ತಿನ್ಸಿ ಹೇಳಿ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಇಲ್ಲಿ
ನೋಡಿದ್ರಲ್ಲ ಫ್ರೆಂಡ್ಸ್, 12 ಗಂಟೆ ಆಗ್ತಿದ್ದಾಗೆ ಹೊಸ ವರ್ಷ ಆರಂಭ ಆದ ತಕ್ಷಣ ಎಲ್ಲರೂ ಒಬ್ರಿಗೊಬ್ರಿಗೆ ನ್ಯೂ ಇಯರ್ ವಿಶ್ ಮಾಡ್ಕೋತಾ ಕೇಕ್ ಕಟ್ ಮಾಡಿಕೊಂಡು ಎಲ್ಲರೂ ತಿಂದು ಫುಲ್ ಸೆಲೆಬ್ರೇಟ್ ಮಾಡಿದ್ವಿ 12 ಗಂಟೆಗೆ. ಹಾಗೆ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲ. ಮುಂದಕ್ಕೆ ಬರ್ಬೇಡ್ರಿ, ಹಿಂದೆನೆ ಹೋಗ್ರಿ, ವೈರ್ ಕಾಣ್ತದೆ, ಹಿಂದೆ ಹೋಗ್ರಿ. ಯಾವ ಕಡೆ ನೋಡಿದರು ದುಡ್ಡು ನೋಡಿರೋ ನೋಡಿರೋ ರೊಮ್ಮೆ ಚೆಂಡು ಕಲರ್ 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 ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಾಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ವಂಶ ನಾ ಕೇಳಿದಕ್ಕೆ ಕೊಡುನಿ ಅಂಶ ಸೂಪ ಇಲ್ಲಿಗೆ ನಾನೇ ಬಾಡಿ ಗಾರ್ಡ್. ಕಂಡ್ರೆ ನೆರಡಾಗಿದೆ, ವಾಲ್ಯೂಮ್ ಮ್ಯಾಕ್ಸಿಮಮ್ ಇದೆ, ಪಾರ್ಟಿ ಫುಲ್ಲು ಜೋರಿದೆ, ಬೆಂಗಳೂರು ತುಂಬಾ ಕೂಲ್ ಇದೆ. ಬರ್ಗೆ ಹೋಗ್ತದೆ ಬರಡ ಸ್ವರ್ಗ ನೀಚೆ ಇದೆ, ಕನ್ನಡ ರಾಪರ್ ಚಂದನ್ ಶೆಟ್ಟಿ. ಇನ್ನೊಂದ್ಸಲಿ ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ, ಎಷ್ಟು ಮಜಾ ಮಾಡಿದ್ವಿ ಅಂತ. ಮಕ್ಕಳಂತೂ ತುಂಬ ಆ್ಯಕ್ಟಿವ್ ಆಗಿದ್ದರು, ತುಂಬ ಡ್ಯಾನ್ಸು ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ತಿದ್ರು. ಅವರೇ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಅಟ್ ಲಾಸ್ಟ್ ಫೈನಲ್ ಆಗಿ ಅದೇ ಗ್ರಿಲ್ ಮೆಷಿನಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಳ್ಳೋಣ ಅಂತ ಅಲ್ಲೇ ಸಿಪ್ಪೆ ಮುಟ್ಟಾಯಿತು, ಅದನ್ನೇ ಹಾಕ್ಕೊಂಡು ಸ್ವಲ್ಪ ಫೈರ್ ಕ್ಯಾಂಪ್ ಹಾಕ್ಕೊಂಡು ಚಳಿ ಕಾಯಿಸ್ಕೊಂಡ್ವಿ. ಹಾಗೆ ಸ್ವಲ್ಪ ಲೈಟೆಲ್ಲ ಆಫ್ ಮಾಡಿಕೊಂಡು ಚಳಿ ಕಾಯಿಸ್ಕೊಂಡು ಫುಲ್ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ನ್ಯೂ ಇಯರ್ ಸೆಲೆಬ್ರೇಷನ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಎಟ್ ಲಾಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ನ ನಾವು ಬೀಡಾರ್ ತಿನ್ನೋದ್ರ ಮೂಲಕ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.